ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ನಿಮಗಾಗಿ ಕಾನೂನು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ, ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು, ಗಡಿ ತಜ್ಞ ಹಾಗೂ ಸಾಹಿತಿಗಳು ಡಾಕ್ಟರ್ ರವೀಂದ್ರ ತೋಟಿಗೇರವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ತಮಗೂ ಕೂಡ. ಸರ್, ಇವತ್ತಿನ ಈ ಒಂದು ವಿಷಯ ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಈ ದಿನವನ್ನು ಯಾವಾಗ ಆಚರಿಸ್ತಾರೆ, ಅಲ್ಲಿಂದ ಪ್ರಾರಂಭ ಮಾಡೋಣ. ವಿಶ್ವ ಗ್ರಾಹಕ ದಿನಾಚರಣೆಯನ್ನ ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕು ಆಚರಣೆ ಮಾಡಲಾಗ್ತಾ ಇದೆ. ಗ್ರಾಹಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮಾರುಕಟ್ಟೆಯ ಶೋಷಣೆಯ ವಿರುದ್ಧ ಧ್ವನಿ ಎತ್ತಬೇಕು ಅನ್ನುವ ಒಂದು ವಿಚಾರದಲ್ಲಿ ಈ ಒಂದು ದಿನಾಚರಣೆಯನ್ನ ವಿಶ್ವಾದ್ಯಂತ ಆಚರಣೆ ಮಾಡಲಾಗ್ತದೆ. ವಿಶ್ವ ಗ್ರಾಹಕರ ದಿನ ಮಾರ್ಚ್ 15, ಇದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಗ್ರಾಹಕರಾಗಿ. ರಾಷ್ಟ್ರೀಯ ಗ್ರಾಹಕ ದಿನ ಭಾರತದಲ್ಲಿ ಡಿಸೆಂಬರ್ 24ರಂದು ಆಚರಣೆ ಮಾಡಲಾಗ್ತದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ಇವತ್ತಿನ ವಿಷಯ ಮತ್ತೊಮ್ಮೆ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ, ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರವೀಂದ್ರ ತೋಟಿಗೇರವರು, ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು, ಗಡಿ ತಜ್ಞ ಹಾಗೂ ಸಾಹಿತಿಗಳು. ಡಾಕ್ಟರ್ ಸರ್, ಈಗ ತಾವು ಹೇಳಿದ್ರಿ ಈ ದಿನ ಯಾವಾಗ ಆಚರಿಸ್ತಾರೆ. ಬನ್ನಿ ಈಗ ಒಂದು ಹಕ್ಕು, ಇದ್ರ ಬಗ್ಗೆ ಮಾತನಾಡೋಣ. ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? ಈ ಕಾಯ್ದೆ ಬಗ್ಗೆ ಸ್ವಲ್ಪ ತಿಳಿಸಿ. ಗ್ರಾಹಕರ ಸಂರಕ್ಷಣೆ ಕಾಯ್ದೆ 2019. ಈ ಕಾಯ್ದೆ ತರಬೇಕಾದರೆ ವಾಣಿಜ್ಯ ಪ್ರಪಂಚದಿಂದ ಶೋಷಣೆಗೆ ಒಳಗಾಗುತ್ತಿರುವಂತ ಗ್ರಾಹಕನ ರಕ್ಷಣೆ ಕೂಡ ಆಗ್ಬೇಕಲ್ಲ. ಹೌದು. ಗ್ರಾಹಕ ಸಂರಕ್ಷಣೆ ಅಧಿನಿಯಮವನ್ನು ಜಾರಿಗೆ ತರಬೇಕಾದರೆ ಈ ಎಲ್ಲ ಅಂಶಗಳನ್ನು ನೋಡಬೇಕಾಗ್ತದೆ. ಮೊದಲೇದಾಗಿ ಗ್ರಾಹಕನಿಗೆ 4 ಹಕ್ಕುಗಳು ಇರ್ತದೆ. ರೈಟ್ ಟು ಚೂಸ್, ಅಂದರೆ ಯಾವ ವಸ್ತುವನ್ನು ಅವನು ಆಯ್ಕೆ ಮಾಡಬೇಕು, ಆ ವಸ್ತುವನ್ನೇ ಅವನು ಆಯ್ಕೆ ಮಾಡಬೇಕು. ಅದರಲ್ಲಿ ಯಾವುದೇ ರೀತಿಯಾದಂಥ ಮೋಸಕ್ಕೆ ಹೋಗಬಾರ್ದು. ಹಾಗೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ, ಅಂದರೆ ವಸ್ತುವಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಒಂದು ಆದ್ಯ ಕರ್ತವ್ಯ. ಹಾಗೆಯೇ 4ನೇ ಹಕ್ಕು ಅಂತಂದರೆ ವಸ್ತುಗಳ ಬಗ್ಗೆ ರಕ್ಷಣೆ. ಆ ವಸ್ತುಗಳ ಬಗ್ಗೆ ಸೇಫ್ಟಿ ಕೂಡ ಆತನಿಗೆ ಬೇಕಾಗ್ತದೆ ಗ್ರಾಹಕನಾಗಿ. ಹಾಗೆ ರೈಟ್ ಟು ಹಿಯರ್, ಅಂದರೆ ಏನೇ ಒಂದು ಅವನು ಶೋಷಣೆಗೆ ಒಳಗಾದಂಥ ಸಂದರ್ಭ ಒಳಗೆ ಆ ಗ್ರಾಹಕ ನ್ಯಾಯಾಲಯ ಒಂದಿದೆ, ಈ ಶೋಷಣೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ವೇದಿಕೆ ಇದೆ ಅನ್ನುವಂಥ ಒಂದು ವಿಚಾರ ಕೂಡ ಆ ಗ್ರಾಹಕನಿಗೆ ಇರಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಅಧಿನಿಯಮದಿಂದ ಗ್ರಾಹಕ ಕೊಳ್ಳುವ ವಸ್ತುಗಳು ಮತ್ತು ಪಡೆಯುವ ಸೇವೆಗಳು, ಅಂದರೆ ಪಡೆದುಕೊಳ್ಳುವಂಥ ಒಂದು ವಸ್ತು ಇರ್ಬೋದು ಅಥವಾ ಪಡೆದುಕೊಳ್ಳುವಂಥ ಒಂದು ಸೇವೆ ಇರ್ಬೋದು, ಸರ್ವಿಸ್, ಆ ಎಲ್ಲದಕ್ಕೆ ಸಂಬಂಧಪಡುವಂಗೆ ನಾವು ಗುಣಾತ್ಮಕವಾದಂಥ, ಅಂದರೆ ಕ್ವಾಲಿಟಿ ಬೇಸ್ಡ್ ಒಂದು ಸರ್ವಿಸ್ ಪಡೆದುಕೊಳ್ಬೇಕು. ಹಾಗೆ ಒಂದು ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ವಸ್ತುಗಳನ್ನು ನಾವು ಉತ್ತಮ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅನ್ನುವಂಥ ವಿಚಾರದೊಳಗೆ ನಾನು ಈ ಗ್ರಾಹಕ ರಕ್ಷಣೆ ಕಾಯ್ದೆ ಬಗ್ಗೆ ವಿವರಣೆಗಳನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಗ್ರಾಹಕರಿಗೆ ತಮಗಿರುವ ಹಕ್ಕುಗಳು, ಅದರ ಸಂರಕ್ಷಣೆ, ಮಾಹಿತಿ, ಆಯ್ಕೆ, ಅಹವಾಲು, ಆಲಿಸುವಿಕೆ ಬಗ್ಗೆ ಶಿಕ್ಷಣವನ್ನು ಪಡೆದುಕೊಳ್ಬೇಕಾಗ್ತದೆ. ಯಾಕಂದರೆ ಗ್ರಾಹಕನಿಗೆ ಆ ಕಾಯ್ದೆ ಬಗ್ಗೆ ಜ್ಞಾನ ಇರದೇ ಇದ್ದರೆ ಅಥವಾ ಗ್ರಾಹಕನಿಗೆ ಈ ವಿಷಯ ಬಗ್ಗೆ ಮಾಹಿತಿನೇ ಇರದೇ ಇದ್ದರೆ ಅವನು ಈ ಮೋಸದ ವಿರುದ್ಧ ಅಥವಾ ಶೋಷಣೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರದೊಳಗೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮಹತ್ವದ್ದಾಗಿದೆ. ಸರ್, ತಮ್ಮ ಉತ್ತರದಲ್ಲಿ ಮೂಲಭೂತ ಹಕ್ಕುಗಳು ಗ್ರಾಹಕನದು ಏನಿದೆ ಅವುಗಳು ತಿಳಿಸುವಾಗ ಒಂದು ಪದ ಬಳಸಿದ್ರಿ, ಮೋಸ. ಇವತ್ತಿನ ಈ ವಿಷಯ ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಮೋಸ ಹೋದ್ರೆ ಏನ್ ಮಾಡೋದು, ಅದನ್ನ ನೀವು ಸ್ವಲ್ಪ ತಿಳಿಸಿ. ಅಂದ್ರೆ ಇಂದಿನ ದಿನಮಾನೊಳಗೆ ಆನ್ಲೈನ್ ವಂಚನೆ ಭಾಳ ನಡೀತಾ ಇದೆ. ಆ ಆನ್ಲೈನ್ ವಂಚನೆ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಈಗ ನಮಗೆ ಯಾವುದೋ ಒಂದು ಪ್ರಾಡಕ್ಟ್ ನಾವು ಹೇಳಿರ್ತೀವಿ, ನಮಗೆ ಬರ್ತಾ ಇರುವಂಥ ಪ್ರಾಡಕ್ಟ್ ಬೇರೆನೇ, ಅಥವಾ ನಾವು ಒಂದು ಕ್ವಾಲಿಟಿ ಬಯಸ್ತಾ ಇರ್ತೀವಿ, ಅವ್ರು ಕೊಡೋದಂಥ ಕ್ವಾಲಿಟಿನೇ ಬೇರೆ. ಯಾಕಂದರೆ ನಾವು ಆನ್ಲೈನ್ ನೋಡುವಾಗ ಕೈಯಲ್ಲಿ ಹಿಡಿದು ನಾವು ನೋಡೋಂಗಿಲ್ಲ ವಸ್ತುಗಳನ್ನು, ಬರೀ ಅದು ಪಿಕ್ಚರ್ನಲ್ಲಿ ನೋಡಿ ನಾವು ಖರೀದಿ ಮಾಡ್ತಾ ಇರ್ತೀವಿ. ಅದಕ್ಕೆ ಆ ಆನ್ಲೈನ್ ವಂಚನೆ ವಿರುದ್ಧನೂ ಕೂಡ ನಮಗೆ ಈ ಮೋಸದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ಈಗೊಂದು ಗ್ರಾಹಕರ ಸಹಾಯವಾಣಿ ಅಂತ ಕೊಟ್ಟಿದ್ದಾರೆ. ಸಹಾಯವಾಣಿ ಮೂಲಕನೇ ಗ್ರಾಹಕನು ತನ್ನ ಹಕ್ಕನ್ನು ಅಲ್ಲಿ ಚಲಾಯಿಸ್ಬೋದು. ಅಂದರೆ ಕಂಪ್ಲೇಂಟನ್ನು ಗ್ರಾಹಕರ ಸಹಾಯವಾಣಿಯಲ್ಲೇ ಕೊಡೋದ್ರ ಮೂಲಕ ತನ್ನ ಹಕ್ಕನ್ನು ತಾನು ಚಲಾಯಿಸ್ಬೋದು. ಅದಕ್ಕೆ ಆನ್ಲೈನ್ ವಂಚನೆಯೂ ಕೂಡ ಹೊರತಾಗಿಲ್ಲ ಈ ಕಾಯ್ದೆ ಅಡಿಯಲ್ಲಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶ್ವ
ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಕುರಿತು ಡಾಕ್ಟರ್ ರವೀಂದ್ರ ತೋಟಿಗೆರೆ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ವಸ್ತುಗಳ ಮೇಲೆ ಆ ಒಂದು ಮಾರ್ಕ್ನ ಬಗ್ಗೆ ನಾವು ಜಾಹೀರಾತು ನೋಡ್ತೇವೆ ಡಾಕ್ಟರ್ ಸರ್, ವಿಚ್ ಇಸ್ ISI. ಆ ಮಾರ್ಕ್ ಅನ್ನ, ISI ಮಾರ್ಕ್ ಯಾಕೆ ಮುಖ್ಯ, ಅದರ ಅರ್ಥ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈ ISI ಮಾರ್ಕ್ ಇರೋದ್ರ ಮೂಲಕ ಆ ವಸ್ತು ಈ ಮಾರುಕಟ್ಟೆಯಲ್ಲಿ ಒಂದು ಕಾನೂನಿನ ಮುಖಾಂತರ ಒಂದು ಮೌಲ್ಯವನ್ನು ಪಡೆದಿದೆ ಅಂತೇಳಿ ಹೇಳ್ಬೋದು. ಯಾಕಂದರೆ ಹಾಲ್ಮಾರ್ಕ್ ಅಂತ ಕರಿತೀವಿ. ಈ ಗೋಲ್ಡ್ನಲ್ಲಿ ಒಂದು ಹಾಲ್ಮಾರ್ಕ್ ಅಂತ ಬರ್ತದೆ. ಆ ಹಾಲ್ಮಾರ್ಕು ಕೂಡ ಈ ಒಂದು ಆಭರಣ ಖರೀದಿ ಮಾಡುವಂಥ ಸಂದರ್ಭದೊಳಗೆ, ಅಂದರೆ ಚಿನ್ನದ ಬೆಲೆ ಡಿಸ್ಪ್ಲೇ ಮಾಡಬೇಕಂತ ಇರ್ತದೆ. ಆ ಚಿನ್ನದ ಬೆಲೆಯನ್ನು ಡಿಸ್ಪ್ಲೇ ಮಾಡುವಂಥ ಸಂದರ್ಭದೊಳಗೆ 22 ಕ್ಯಾರೆಟ್ ಬಂಗಾರ ಇದೇನೋ ಅಥವಾ 24 ಕ್ಯಾರೆಟ್ ಬಂಗಾರ ಇದೇನೋ ಅಥವಾ ಆಭರಣದ ಶುಲ್ಕ ತೊಗೊಳ್ತಾ ಇರ್ತಾರೆ, ಆ ಮೇಕಿಂಗ್ ಚಾರ್ಜಸ್. ಆ ಹಾಲ್ಮಾರ್ಕ್ ಒಂದು ಕಡೆ ಹಾಲ್ಮಾರ್ಕ್ ಇದ್ದರೆ ಇನ್ನೊಂದು ಕಡೆ ವೇಸ್ಟಿಂಗ್ ಚಾರ್ಜು, ಇನ್ನೊಂದು ಕಡೆ ಮೇಕಿಂಗ್ ಚಾರ್ಜು. ಅಂದರೆ ಗ್ರಾಹಕನ ಮಾಹಿತಿಗೆ ಹೇಳಬೇಕಂತಂದರೆ ಒಂದು ವೇಸ್ಟಿಂಗ್ ಚಾರ್ಜಸ್ ತೊಗೊಳ್ಬೇಕು, ಇಲ್ಪ ಅಂತಂದರೆ ಮೇಕಿಂಗ್ ಚಾರ್ಜಸ್ ತೊಗೋಬೇಕು. ಅದಕ್ಕೆ ಈ ಯಾವುದೇ ಒಂದು ಪ್ರಾಡಕ್ಟ್ ತೊಗೊಳ್ಳುವಾಗ ಅದ್ರ ಮೇಲೆ ಬರೆದಿರ್ತಾರೆ, ಈ ಪ್ರಾಡಕ್ಟು ಇಷ್ಟೇ ದಿವಸ ಚಾಲ್ತಿಯಲ್ಲಿರ್ತದೆ. ಆ ಒಂದು ಪಿರಿಯಡ್ ಕೊಟ್ಟಿರ್ತಾರೆ. ಆ ಪಿರಿಯಡ್ ಮುಗಿದ ತಕ್ಷಣ ಅದನ್ನು ಬಳಸಲಿಕ್ಕೆ ಬರೋದಿಲ್ಲ, ಆ ವಸ್ತುವನ್ನು ಬಳಸಲಿಕ್ಕೆ ಬರೋದಿಲ್ಲ. ಹಾಗೆ ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೂ ಒಂದು ಲೇಬಲ್ ಅಂತ ಅಂಟಿಸಿರ್ತಾರೆ. ಆ ಲೇಬಲ್ ಮೇಲೆ ISI ಮಾರ್ಕ್ ಇದ್ದೇ ಇರ್ತದೆ. ಹಾಗೆ ಹಾಲ್ಮಾರ್ಕೂ ಕೂಡ ಇರ್ತವೆ. ಅವೆಲ್ಲವೂ ಕೂಡ ಗಮನಿಸಿನೇ ನಾವು ವಸ್ತುವನ್ನು ಖರೀದಿ ಮಾಡಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಈಗ ಖರೀದಿ ಮಾಡುವಾಗ ಬಹಳ ಮುಖ್ಯವಾಗಿ ಬಾಲ್ಯದಿಂದ ಹೇಳ್ತಾ ಬಂದಿದ್ದಾರೆ, ಯಾರೇ ಹಿರಿಯರು ಹೇಳೋದು ಒಂದೇ ಮಾತು, ಬಿಲ್ ತಗೊಂಡ್ ಬಾ ಅಥವಾ ಬಿಲ್ ತಗೊಂಡ್ ಬಾ ಅಂತ. ಅದು ಯಾಕೆ ಮುಖ್ಯ ಸರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಈಗ ನೀವು ಗ್ರಾಹಕ ಅಂತ ಹೇಳಿ ಅನಿಸ್ಕೊಳ್ಬೇಕಾದ್ರೆ ಒಂದು ತಾವು ವಸ್ತುವನ್ನು ಏನು ಪಡೆದುಕೊಳ್ತೀರಿ ಅದಕ್ಕೆ ಸಂಬಂಧಪಡುವ ಹಾಗೆ ಒಂದು ರಸೀದಿಯನ್ನು ಪಡೆದುಕೊಳ್ಬೇಕು. ಬಿಲ್ ಇರ್ಬೋದು, ರೆಸಿಟ್ ಇರ್ಬೋದು, ಇನ್ವಾಯ್ಸ್ ಇರ್ಬೋದು. ಆ ಯಾವುದೇ ಇದ್ರೂ ಕೂಡ ನೀವು ಕೇಸ್ ದಾಖಲು ಮಾಡಬೇಕಾದ್ರೆ ನಿಮ್ಮ ಜೊತೆಗೆ ಆ ಒಬ್ಬ ಏನು ಖರೀದಿ ಕೊಡ್ತಾ ಇರ್ತಾನೆ ವಸ್ತುವನ್ನು, ಅವನ ಜೊತೆಗೆ ನಿಮ್ಮದು ವ್ಯವಹಾರ ಆಗಿದೆ ಅಂಥೇಳಿ ತೋರಿಸ್ಬೇಕಲ್ಲ. ನೀವೇನಾದರೂ ಅಂದರೆ ಯಾವ ವ್ಯಕ್ತಿ ಸರಕನ್ನು ಕೊಂಡುಕೊಳ್ತಾನೆ ಆತನೇ ಗ್ರಾಹಕನ ಅನಿಸ್ಕೋತಾನೆ ಅನ್ನುವಂಥದ್ದು ಈ ಕಾಯ್ದೆಯೊಳಗೆ ಇದೆ. ಇನ್ನು ಮುಂದುವರೆದು ಈ ಪಾವತಿಗೆ ಸಂಬಂಧಪಡುವಂಗೆ, ಈಗ ಒಂದು ವಸ್ತುವನ್ನು ಮಾರಿದಾನೆ ಅಂತ ತಿಳಿದುಕೊಳ್ಳಿ, ಅವನ ಅನುಮತಿ ಇಲ್ಲದೇ ನೀವು ಗ್ರಾಹಕ ಅದನ್ನು ಉಪಯೋಗ ಮಾಡಲಿಕ್ಕೆ ಬರೋಂಗಿಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಅದಕ್ಕೆ ಅವನ ಅನುಮತಿ ಅಂತಂದರೆ ಅದು ನೀವು ಅವನ ಕಡೆಯಿಂದ ಒಂದು ಬಿಲ್ ತೊಗೊಳ್ಬೇಕು ಅಥವಾ ರಸೀದಿ ತೊಗೋಬೇಕು ಅಥವಾ ಒಂದು ಇನ್ವಾಯ್ಸ್ ತೊಗೊಂಡಾಗ ಮಾತ್ರ ನೀವು ಗ್ರಾಹಕರಾಗ್ತೀರಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಗ್ರಾಹಕ ಅನಿಸ್ಕೊಳ್ಬೇಕಾದ್ರೆ ಈ ಬಿಲ್ಲು, ರೆಸಿಟು, ಇನ್ವಾಯ್ಸ್ ಇಲ್ಲದೇ ನೀವು ಈ ಗ್ರಾಹಕ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಲಿಕ್ಕೆ ಬರುವುದಿಲ್ಲ. ಆ ಒಂದು ಕಾರಣಕ್ಕೆ ತಾವು ಬಿಲ್ಲು, ರೆಸಿಟು, ಇನ್ವಾಯ್ಸ್ ಏನಾದರೂ ಒಂದು ಪಡೆದುಕೊಳ್ಬೇಕಾಗ್ತದೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಗ್ರಾಹಕ ಯಾರು ಅನ್ನೋದಕ್ಕೆ ಡಿಸ್ಕ್ರಿಪ್ಷನ್ನೇ ಕೊಟ್ಬಿಟ್ಟಿದ್ರೆ ಅದರ ಬಗ್ಗೆ ಒಂದು ವಿವರವಾದ ಒಂದು ಲೈನ್ನಲ್ಲಿ ಕ್ಲಿಯರಿಟಿ ಸಿಕ್ತು ಆಚೆ ಕೇಳುಗರಿಗೂ. ಇನ್ನು ಮುಂದೆ ಬಿಲ್ ತಗೊಂಡ್ರೆ ಮಾತ್ರ ಅವರು ಗ್ರಾಹಕರು ಅಂತ ಸಂದರ್ಭದಲ್ಲಿ ಬಿಲ್ ತಗೊಳ್ಳಲಾರದೆ ಮೋಸ ಹೋದವರಿಗೆ ಏನಾದರೂ ಒಂದು ಮಾರ್ಗ ಇದೆಯಾ ಟು ಹೆಲ್ಪ್ ದೆಮ್, ನ್ಯಾಯ ಸಿಗ್ಲಿಕ್ಕೆ ಅಂತ? ಅಂದರೆ ಬಿಲ್ ತೆಗೆದುಕೊಳ್ಳದೇನೆ ನೀವು ಒಂದು ವ್ಯಾಪಾರನ ಮಾಡಿದರೆ ನೀವು ಗ್ರಾಹಕರಾಗ್ತೀರಿ. ಆದರೆ ನ್ಯಾಯಾಲಯದಲ್ಲಿ ಕಂಪ್ಲೇಂಟನ್ನು ದಾಖಲೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆನ್ಲೈನ್ ಕಂಪ್ಲೇಂಟ್ ಮಾಡುವಾಗ ಅಥವಾ ಆನ್ಲೈನ್ ವಂಚನೆ ಹೋದಾಗೂ ಕೂಡ ಅಲ್ಲಿ ನಿಮಗೊಂದು ರೆಸಿಟ್ ಅಂತ ಬರ್ತದೆ. ಆ ರೆಸಿಟನ್ನು ತೆಗೆದುಕೊಂಡೇ ನೀವು ಪರಿಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಗ್ರಾಹಕ ನ್ಯಾಯದಲ್ಲಿ ಬರಬೇಕಾಗ್ತದೆ. ಈಗ ಬಹಳ ಮುಖ್ಯವಾದ ಒಂದು ವಿಷಯ ಏನಂದರೆ ಕಂಪ್ಲೇಂಟ್ ಅಂತ ತಾವು ಹೇಳಿದ್ರಿ. ಆ ಕಂಪ್ಲೇಂಟ್ ಅಂತ ಹೇಳಿದಾಗ ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ ಬಗ್ಗೆ ನಾವು ಮಾತನಾಡಲೇಬೇಕು. ಆದರೆ ಅದರಿಗಿಂತ ಮುಂಚೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ, ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಿರಿಯ ನ್ಯಾಯವಾದಿಗಳು, ಗಡಿ ತಜ್ಞ ಹಾಗೂ ಸಾಹಿತಿಗಳು, ಬೆಳಗಾವಿಯ ಡಾಕ್ಟರ್ ರವೀಂದ್ರ ತೋಟಿಗೆರೆ ಅವರು. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ, ಆವರಣವೇ ಇಲ್ಲ. ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ
ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ. ಅದು ಅಲ್ಲಲ್ಲಿ ಗುಸುಗುಸು ಆದಂಗೆ ಅದಲ್ಲ. ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು. ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ ಆತ್ಮೀಯ ಸ್ನೇಹಿತರೆ. ಇದು ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಕುರಿತು ಡಾಕ್ಟರ್ ರವೀಂದ್ರ ತೋಟಿಗೇರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್, ಬ್ರೇಕ್ನ ಮುಂಚೆ ನಾನು ಕೇಳಿದೆ ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಗ್ರಾಹಕ ಸಹಾಯಕವಾಣಿ ಬಗ್ಗೆ ಹೇಳಬೇಕಂತಂದರೆ, ನೀವು ಯಾವುದೇ ಒಂದು ಕಂಪ್ಲೇಂಟನ್ನು ನೀವು ಕನ್ಸ್ಯೂಮರ್ ಫೋರಮ್ನಲ್ಲಿ ಮಾಡಬೇಕಾದ್ರೆ ಗ್ರಾಹಕ ಸಹಾಯವಾಣಿ ಮೂಲಕನೂ ಕೂಡ ನೀವು ಕಂಪ್ಲೇಂಟನ್ನು ದಾಖಲಿಸಬಹುದು. ಗ್ರಾಹಕ ಸಹಾಯವಾಣಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 1-800-425-9339. ಇನ್ನೊಂದು ಗ್ರಾಹಕ ಸಹಾಯವಾಣಿ ಹೇಳ್ತೀನಿ, 1-800-425-1967. ಈ ಒಂದು ಗ್ರಾಹಕ ಸಹಾಯವಾಣಿಯ ಮೂಲಕ ತಾವು ತಮ್ಮದು ಯಾವುದೇ ಒಂದು ಏನು ಕೇಸ್ ಕಂಪ್ಲೇಂಟ್ ಮಾಡಬೇಕಾದ್ರೆ ಇದರ ಮೂಲಕನೂ ಕೂಡ ಮಾಡಬಹುದು. ಆನ್ಲೈನ್ ಕಂಪ್ಲೇಂಟ್ ಕೂಡ ಸಲ್ಲಿಸಬಹುದು ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಒಂದು ದೂರು ಸಲ್ಲಿಸಲು ವಕೀಲರ ಅವಶ್ಯಕತೆ ಇದೆ, ಅದರ ಬಗ್ಗೆ ಸರ್. ಗ್ರಾಹಕ ನ್ಯಾಯಾಲಯದಲ್ಲಿ ಅಂದ್ರೆ ಗ್ರಾಹಕ ನ್ಯಾಯಾಲಯ ಅಂತ ಹೇಳಿ ಸಾಮಾನ್ಯವಾಗಿ ಬಳಸಂಗಿಲ್ಲ, ಕನ್ಸ್ಯೂಮರ್ ಕಮಿಷನ್ ಅಂಥೇಳಿ ನಾವು ಬಳಸ್ತೀವಿ. ಈ ಕನ್ಸ್ಯೂಮರ್ ಕಮಿಷನ್ನಲ್ಲಿ ನಾವು ಏನಾದರೂ ಕೇಸು ದಾಖಲು ಮಾಡಬೇಕಾದ್ರೆ ಮೊದಲೇದಾಗಿ ಒಂದು ವಯಸ್ಸಿನ ಇತಿಮಿತಿ ಇದೆ. ಆ ಒಂದು 18 ವಯಸ್ಸು ಪೂರೈಸಿದಂಥ ವ್ಯಕ್ತಿ ಮಾತ್ರ ಈ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಬಂದು ದೂರನ್ನು ದಾಖಲಿಸಬಹುದು. ಹಾಗೆಯೇ ಈ 18 ವರ್ಷ ಪೂರೈಸದೇ ಇರೋದಾದರೆ ಆ ವ್ಯಕ್ತಿಯ ಅಂದರೆ ಆ ಮಕ್ಕಳ ಪೋಷಕರು ಅಥವಾ ಪಾಲಕರ ಮುಖಾಂತರ ಈ ಒಂದು ದೂರನ್ನು ದಾಖಲಿಸಬೇಕಾಗ್ತದೆ. ಎಕ್ಸ್ಪೈರಿ ಡೇಟ್ ಅಂತ ನಾವು ಚೆಕ್ ಮಾಡ್ತಾ ಇರುತ್ತೇವೆ. ಅದು ಎಕ್ಸ್ಪೈರ್ಡ್ ವಸ್ತುಗಳು ಮಾರಿದರೆ ಒಬ್ಬ ಗ್ರಾಹಕ ಏನು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ. ಈಗ ಒಂದು ವಸ್ತುವಿನ ಮೇಲೆ ಆ ಲೇಬಲ್ ಮೇಲೆ ಎಕ್ಸ್ಪೈರಿಯನ್ನು ಬರೆದಿರ್ತಾರೆ.
ಅಂದರೆ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಿ, ಪೆರಿಷಬಲ್ ಐಟಮ್ ಇದ್ದರೆ ಅದರಲ್ಲಿ ಬರೆದಿರ್ತಾರೆ ಒಂದು 18 ತಿಂಗಳು ಅಥವಾ 6 ತಿಂಗಳು ಅಷ್ಟರಲ್ಲೇ ಇದನ್ನು ಬಳಕೆ ಮಾಡಬೇಕು. ಆ ಒಂದು ಪೀರಿಯಡ್ ಮುಗಿದ ತಕ್ಷಣ ಈ ವಸ್ತುವಿನ ಬಳಕೆ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋಂಥ ವಿಚಾರ ಇರ್ತದೆ. ಎಕ್ಸ್ಪೈರಿ ಆದಮೇಲೂ ಕೂಡ ಕೆಲವೊಂದು ಮಾರ್ಟ್ಗಳಲ್ಲಿ ಏನು ಲೇಬಲ್ ಏನು ಗಮನಿಸದೇನೆ ಹಾಗೆ ಆ ವಸ್ತುವನ್ನು ಇಟ್ಟು ಅವನ್ನು ಮಾರಲಿಕ್ಕೆ ಇಟ್ಟಿರ್ತಾರೆ. ಆ ಒಂದು ಸಂದರ್ಭ ಒಳಗೆ ತಮಗೆ ಏನಾದರೂ ಅಪ್ಪಿತಪ್ಪಿ ಈ ವಸ್ತುಗಳನ್ನು ಖರೀದಿ ಮಾಡಿದ್ದೇ ಆದರೆ ಆ ಎಕ್ಸ್ಪೈರಿ ಆಗಿದ್ದರೆ ಅವ್ರ ಮೇಲೆ ದೂರನ್ನು ದಾಖಲಿಸಕ್ಕೆ ಅವಕಾಶ ಇರ್ತದೆ. MRP ಅಥವಾ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ಗಿಂತ ಜಾಸ್ತಿ ಆ ಒಂದು ಶಾಪ್ಕೀಪರ್ ಮಾರ್ತಾ ಇದ್ದಾನೆ ಆ ಒಂದು ವಸ್ತು, ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು? ಆ್ಯಂಡ್ ಬಹಳ ಸಾಮಾನ್ಯ ಇದು, ಏಕೆಂದರೆ ಈ ಒಂದು ಸಾರ್ವಜನಿಕ ಜೀವನದಲ್ಲಿ ಏನಾದರೂ ಒಂದು ನೀರಿನ ಬಾಟ್ಲಿ ಮೇಲೆ MRP 20 ಇದ್ದರೆ ಅವರು 30-40ಗೆ ಮಾರ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ವಾಟ್ ಕ್ಯಾನ್ ಬಿ ಡು? ಈ ನಾವು ಗಮನಿಸಿದ ಪ್ರಕಾರ ಹೇಳ್ಬೇಕಂತಂದರೆ, ಈಗ ನೀರಿನ ಬಾಟ್ಲಿ ಮೇಲೆ 10 ರೂಪಾಯಿ ಇದ್ದರೆ ಅವರು 15 ರೂಪಾಯಿಗೆ ಮಾರ್ತಾ ಇರ್ತಾರೆ. ಸಾಮಾನ್ಯವಾಗಿ ಈ 5 ರೂಪಾಯಿ ಯಾಕೆ ತೊಗೊಳ್ತಾ ಇರ್ತಾರೆ ಅಂತಂದರೆ, ಆ ಶ್ವೇತಾಗಾರದೊಳಗೆ ಫ್ರಿಜ್ನಲ್ಲಿ ಏನು ಇಟ್ಟಿರ್ತಾರೆ ಅದರ ಚಾರ್ಜಸ್ ಅಂತ ಹೇಳಿ ಅವರು ತೊಗೊಳ್ತಾ ಇರ್ತಾರೆ. ಅದೇ ಪ್ರಾಡಕ್ಟ್ನ ಬೆಲೆನೇ ಇರೋದು 10 ರೂಪಾಯಿ, ಇವರು 12 ಅಥವಾ 15 ರೂಪಾಯಿಗೆ ಮಾರ್ತಾ ಇರ್ತಾರೆ. ಅವಾಗ ನಮ್ಮಲ್ಲಿ ಒಂದು ಪ್ರಕರಣ ಬಂದಿತ್ತು. ನಾವು ಅಂದರೆ ಬಹಳ ಜನ ಏನು ಮಾಡ್ತಾರೆ, ಇಷ್ಟು ಸಣ್ಣ ಒಂದು ಬಾಟ್ಲಿ ಕಿಮ್ಮತ್ತು, ಇದಕ್ಕೆ ಕಂಪ್ಲೇಂಟ್ಗೆ ನಾವು ಕೊಡಬೇಕಾಗಿರೋದು ವೆಚ್ಚ ಹೆಚ್ಚು, ಮತ್ತು ಅದಕ್ಕೆ ಏನು ಕೋರ್ಟ್ ಫೀ, ಒಂದು ಮಿನಿಮಮ್ ಕೋರ್ಟ್ ಫೀ ಆದರೂ ಕೊಡಬೇಕಲ್ಲ, ಅದಕ್ಕೆ ಯಾರೂ ಮುಂದೆ ಬರಂಗಿಲ್ಲ. ಇಂಥ ಒಂದು ಸಣ್ಣ ಒಂದು ಪ್ರಾಡಕ್ಟ್ ಮೇಲೆ, ಅಂದರೆ ಸಣ್ಣ ಒಂದು ಬೆಲೆ ಮೇಲೆ ಯಾರೂ ಕೂಡ, ಅಂದರೆ ಯಾರೋ ಏನೋ ಒಂದು ತಮಗೆ ಇವ್ರಿಗೆ ಏನು ಜಗಳ ಆಗಿರ್ತದೆ, ಆ ಒಂದು ಜಗಳದ ಮೂಲಕ ಇವ್ರಿಗೆ ಕಂಪ್ಲೇಂಟ್ ದಾಖಲು ಮಾಡಲಿಕ್ಕೆ ಬರ್ತಾರೆ ಹೊರತು ಅದನ್ನು ಕಂಪ್ಲೇಂಟ್ ನಿಜವಾಗಿಯೂ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಬರೋರು ಬಹಳ ಕಡಿಮೆ. ಅದಕ್ಕೆ ಈಗಾಗಲೇ ಒಂದು ಬಾಟಲ್ ಸಲುವಾಗಿ, ಅಂದರೆ ನೀರಿನ ವಾಟರ್ ಬಾಟಲ್ ಸಲುವಾಗಿ ಕೇಸ್ ಆಗಿತ್ತು ಗ್ರಾಹಕ ನ್ಯಾಯಾಲಯದಲ್ಲಿ. ಅವನಿಗೆ 5 ರೂಪಾಯಿ ಏನು ಎಕ್ಸ್ಟ್ರಾ ತೊಗೊಳ್ತಾ ಇದ್ರು, ಅದ್ರ ಮೇಲೂ ಅವನಿಗೆ ಕಂಪೆನ್ಸೇಷನ್ ಜೊತೆಗೆ ಡ್ಯಾಮೇಜ್ ಕೂಡ ಕೊಡಬೇಕನ್ನುವಂಥ ಒಂದು ವಿಚಾರದೊಳಗೆ ಪರಿಹಾರ ಆಗಿರೋದನ್ನು ನಾವು ನೋಡಿದ್ದೀವಿ ನ್ಯಾಯಾಲಯದಲ್ಲಿ. ಅದಕ್ಕೆ MRP ಏನು ರೇಟ್ ಇದೆ ಆ ರೇಟನ್ನು ಬಿಟ್ಟು ಹೆಚ್ಚಿನ ಬೆಲೆಗೆ ವಸ್ತುವನ್ನು ಮಾರಲಿಕ್ಕೆ ಬರುವುದಿಲ್ಲ ಅನ್ನುವಂಥ ವಿಚಾರ ಭಾಳ ಸ್ಪಷ್ಟವಾಗಿ ಈ ಕಾಯ್ದೆ ಹೇಳ್ತದೆ. ಡಾಕ್ಟರ್ ಸರ್, ನೀವು ಹೆಲ್ಪ್ಲೈನ್ ಸಹಾಯವಾಣಿ ಸಂಖ್ಯೆ ಹೇಳಿದ್ರಿ, ಆ ಸಹಾಯವಾಣಿ ಸಂಖ್ಯೆಗೆ ನಾವು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದಾ? ಈ ಒಂದು ನೀರಿನ ಬಾಟ್ಲಿ ಅಂತ ಇಲ್ಲ, ಜಸ್ಟ್ ಇನ್ ಜನರಲ್ ಎನಿಥಿಂಗ್. ಹೌದು, ಮಾಡ್ಬೋದು. ಹೌದು, ಪ್ರೊಸೀಜರ್ ಮಾಡಲಿಕ್ಕೆ ಅವಕಾಶ ಇದೆ. ಮಾಡಿ ಆದ ತಕ್ಷಣ ಶುಡ್ ಬಿ ಫಿಸಿಕಲಿ ಬಿ ದೇರ್, ನಾವು ವೈಯಕ್ತಿಕವಾಗಿ ಅಲ್ಲಿ ಕೋರ್ಟಿಗೆ ಹೋಗ್ಬೇಕಾ ಏನಾದರೂ ಒಂದು? ಏಕೆಂದ್ರೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ, ಕೋರ್ಟ್ ಕಚೇರಿಯ ಒಂದು ವಿಷಯ ಬಂದರೆ ಸಮಯ ಭಾಳ ಹೋಗುತ್ತೆ ಅಂತ ಒಂದು ದೊಡ್ಡ ಒಂದು ಮಿತ್ತಿದೇನೋ ಏನು, ಅದ್ರ ಬಗ್ಗೆನೂ ನೀವು ಹೇಳಿ. ಈ ಗ್ರಾಹಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಂದಾಗ ಗ್ರಾಹಕ ತನ್ನ ಕಂಪ್ಲೇಂಟನ್ನು ಕೊಡಬೇಕಾಗ್ತದೆ. ಆ ಕಂಪ್ಲೇಂಟನ್ನು ಫಿಸಿಕಲಿ ಕೊಡಲಿಕ್ಕೆ ಅವನಿಗೆ ಆಗ್ತಾ ಇರೋಂಗಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ಅವನು ಆನ್ಲೈನ್ ಕಂಪ್ಲೇಂಟನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆ ಆನ್ಲೈನ್ ಕಂಪ್ಲೇಂಟ್ ಮಾಡಬೇಕಾದ್ರೆ ಅವನು ರಸೀದಿಯನ್ನು ಮೊದಲು ಪ್ರೊಡ್ಯೂಸ್ ಮಾಡಬೇಕು. ಹಾಗೆ ಆನ್ಲೈನ್ ಕಂಪ್ಲೇಂಟ್ ಮಾಡಿದ ತಕ್ಷಣ ಅವನು ಗ್ರಾಹಕನೋ ಆಗ್ತಾನೋ ಇಲ್ಲೋ ಅನ್ನುವಂಥದ್ದು ಒಂದು ಹಿಯರಿಂಗ್ ಇರ್ತದೆ ಕೋರ್ಟ್ ಮುಂದೆ. ಆ ಹಿಯರಿಂಗಕ್ಕೆ ಅವನು ಬರಬೇಕಾಗ್ತದೆ. ಯಾಕಂದರೆ ಅವನು ಗ್ರಾಹಕನೇ ಇಲ್ಲದೆ ಇದ್ದರೆ ಆ ಕೇಸ್ ಕಂಪ್ಲೇಂಟ್ ದಾಖಲು ಮಾಡಲಿಕ್ಕೆ ಅವಕಾಶ ಇರೋಂಗಿಲ್ಲ. ಅದಕ್ಕೆ ಆನ್ಲೈನ್ ಕಂಪ್ಲೇಂಟ್ ಮಾಡಿದರೂ ಕೂಡ ಅವನು ಗ್ರಾಹಕ ಅಂಥೇಳಿ ಅವನು ನ್ಯಾಯಾಲಯ ಮುಂದೆ ಸಿದ್ಧಪಡಿಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಆ ಒಂದು ಪ್ರಾಡಕ್ಟ್ ಏನು ಅವ್ರು ಬಾಯ್ ಮಾಡಿರ್ತಾರೆ, ಎಕ್ಸ್ಟ್ರಾ MRPನಲ್ಲಿ ಅವ್ರು ಮಾರಿರ್ತಾರಲ್ಲ, ಅವ್ರ ಕಡೆಯಿಂದ ಬಿಲ್ ತೊಗೊಳ್ಳೇಬೇಕಾ ಹೇಗೆ? ಯಾಕಂದರೆ ಆ ಒಂದು ಸ್ಮಾಲ್ ಗುಡ್ಸ್ಗೆ ಬಿಲ್ ಅಂತ ಇರೋದಿಲ್ಲ. ಬಿಲ್ ತೊಗೊಳ್ಳೇಬೇಕು. ಏನಾದರೂ ಮಾಡಿ ಬಿಲ್ ತೊಗೊಳ್ಳದೇ ಇದ್ರೆ ಕೇಸ್ ದಾಖಲು ಮಾಡಲಿಕ್ಕೆ ಬರಂಗಿಲ್ಲ. ಈಗ ಬಿಲ್ ತೊಗೊಳ್ಳೇಬೇಕು ಅಂತ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗಿದೆ, ತಾವು ಕೂಡ ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ಆನ್ಲೈನ್ ಶಾಪಿಂಗ್ನಲ್ಲಿ ಭಾಳ ದೊಡ್ಡ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಡೂಪ್ ಅಂತ ಒಂದು ವೆಬ್ಸೈಟ್ಗಳು ಬರುತ್ತೆ. ಆ ಡೂಪ್ ವೆಬ್ಸೈಟ್ನಲ್ಲಿ ಅಥವಾ ಒಂದು ಫ್ರಾಡ್ಯುಲೆಂಟ್ ವೆಬ್ಸೈಟ್ಗಳಲ್ಲಿ ಶಾಪಿಂಗ್ ಮಾಡಿಬಿಡ್ತಾರೆ ಕೆಲವೊಬ್ರು. ಅಡ್ವಾನ್ಸ್ ಪೇಮೆಂಟ್ ಕೊಟ್ಬಿಡ್ತಾರೆ ಆ್ಯಂಡ್ 2 ಅಥವಾ 3 ದಿನಗಳಲ್ಲಿ ಅದು ಕಂಪ್ಲೀಟ್ ಆದ ವೆಬ್ಸೈಟೇ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಅಂಥ ಸಂದರ್ಭಗಳಿಗೆ ನಾವು ಕ್ರಿಮಿನಲ್ ಕಂಪ್ಲೇಂಟ್ ಕೂಡ ಮಾಡ್ಬೋದು. ರೈಟ್. ಕ್ರಿಮಿನಲ್ ಕಂಪ್ಲೇಂಟ್ ಮಾಡಿ ನಂತರ ಕನ್ಸ್ಯೂಮರ್ ಫೋರಮ್ನಲ್ಲಿ ಅವಕಾಶ ಇದ್ದರೆ ಅಷ್ಟೇ ಕಂಪ್ಲೇಂಟನ್ನು ದಾಖಲು ಮಾಡ್ಕೊಳ್ಬೇಕು. ಇಲ್ಲಪ್ಪ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮ್ಮ ದೂರನ್ನು ದಾಖಲಿಸ್ಕೊಳ್ಬೋದು. ವೆರಿ ನೈಸ್. ಸ್ನೇಹಿತರೆ, ಇದು ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ, ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು, ಗಡಿ ತಜ್ಞ ಹಾಗೂ ಸಾಹಿತಿಗಳು ಡಾಕ್ಟರ್ ರವೀಂದ್ರ ತೋಟಿಗೆರವರು. ಡಾಕ್ಟರ್ ಸರ್, ಈಗ ಬನ್ನಿ ಈ ಒಂದು ಬಹಳ ಮುಖ್ಯವಾದ ಸ್ಲೋಗನ್ ಬಗ್ಗೆ ಮಾತನಾಡೋಣ. ಜಾಗೋ ಗ್ರಾಹಕ ಜಾಗೋ, ಈ ಒಂದು ಸ್ಲೋಗನ್ ನಾವು ಎಲ್ಲಾ ಕಡೆ ಕೇಳ್ತಾ ಬಂದಿದ್ದೇವೆ. ಆ ಸ್ಲೋಗನ್ ಬಗ್ಗೆ ಸ್ವಲ್ಪ ವಿವರವಾದ. ಈಗ ಜಾಗೋ ಗ್ರಾಹಕ ಜಾಗೋ, ಜಾಗೃತಿ ಈ ಒಂದು ಕನ್ಸ್ಯೂಮರ್ಗೆ ಬೇಕಾಗ್ತದೆ. ಅಂದರೆ ತಾನು
ಪಡೆದುಕೊಳ್ಳುವಂಥ ವಸ್ತು ಅದು ಕ್ವಾಲಿಟಿ ಬೇಸ್ಡ್ ಇರಬೇಕು, ಗುಣಾತ್ಮಕವಾಗಿ ಇರಬೇಕು. ಹಾಗೆ ತಾನು ಪಡೆದುಕೊಳ್ಳುವಂಥ ಒಂದು ಸೇವೆ ಅದು ಕೂಡ ಗುಣಾತ್ಮಕವಾಗಿರಬೇಕು, ಕ್ವಾಲಿಟಿ ಇರಬೇಕು. ಯಾಕಂದರೆ ಒಂದು ದುಡ್ಡು ಕೊಟ್ಟು ನಾವು ತಗೊಳ್ತಾ ಇದ್ದೀವಿ, ಖರೀದಿ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ಲ ಆ ವಸ್ತುವನ್ನು ಪಡೆದುಕೊಳ್ಳಲಿಕ್ಕೆ. ಅದಕ್ಕೆ ಒಂದು ವಸ್ತುವನ್ನು ಪಡೆದುಕೊಳ್ಬೇಕಾದ್ರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಈಗ ನಾವು ಹೋಟೆಲ್ಗೆ ಹೋಗ್ತೀವಿ, ತಿಂಡಿ ತಿಂತೀವಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಹಾಗೆ ಒಂದು ಚಹಾ ಆರ್ಡರ್ ಮಾಡ್ತೀವಿ, ಚಹಾ ಕುಡಿದ್ರೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ದುಡ್ಡು ಕೊಟ್ಟು ನಾವು ತಗೊಳ್ತೀವಲ್ಲ, ಸೊ ಅಲ್ಲಿ ನಾವು ಗ್ರಾಹಕರಾಗ್ತೀವಿ. ಈಗ ಗ್ರಾಹಕರಂತಂದ ಮೇಲೆ ನಾವು ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಕೂಡ ಈ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ ಇರ್ತದಲ್ಲ, ಕಸ್ಟಮರ್ನೇ ಗ್ರಾಹಕರು. ಹಾಗೆ ಹಣಕಾಸು ವಿಷಯ, ಫೈನಾನ್ಷಿಯಲ್ ಬೇಸ್ಡ್ ಕಂಪ್ನಿ ಅಂದರೆ ಈ ಹಣಕಾಸು ಸಂಸ್ಥೆ ಒಳಗೆ ಅಲ್ಲಿ ಕೂಡ ನೀವು ಗ್ರಾಹಕರಾಗ್ತೀರಿ. ಈ ವಿಮೆ ಸಂಸ್ಥೆಯಲ್ಲಿ ಅಲ್ಲಿ ಕೂಡ ನೀವು ಗ್ರಾಹಕರಾಗ್ತೀರಿ. ಸಾರಿಗೆಯಲ್ಲೂ ಕೂಡ ನೀವು ಗ್ರಾಹಕರಾಗ್ತೀರಿ. ಸಂರಕ್ಷಣೆ ಅಥವಾ ಶಕ್ತಿ, ಎಲೆಕ್ಟ್ರಿಸಿಟಿ ಸರಬರಾಜು, ಹಾಗೆ ಮನೋರಂಜನೆ, ವಸತಿಗೃಹ ಇರ್ಬೋದು ಅಥವಾ ಥಿಯೇಟರ್ಸ್ ಇರ್ಬೋದು, ಹಾಗೆ ಉಪಹಾರ ಗೃಹಗಳಿರ್ಬೋದು, ಸೇವೆ ಪಡಿತಾ ಇರುವಂಥ ಒಂದಿಷ್ಟು ಗೃಹಗಳಿರ್ಬೋದು, ಗೃಹ ನಿರ್ಮಾಣ ಸೇವೆಗಳಿರ್ಬೋದು. ಹೀಗೆ ಎಲ್ಲದರಲ್ಲೂ ಕೂಡ ನಾವು ಇದರಲ್ಲಿ ಬ್ಯಾಂಕಿಂಗ್ ಇರ್ಬೋದು, ಹಣಕಾಸು ಇರ್ಬೋದು, ಇಂಥಲ್ಲಿ ಏನೇ ಒಂದು ಸೇವಾ ನ್ಯೂನ್ಯತೆ ಆದರೆ ನಾವು ಕನ್ಸ್ಯೂಮರ್ ಫೋರಮ್ನಲ್ಲಿ ಕಂಪ್ಲೇಂಟನ್ನು ದಾಖಲಿಸ್ಬೋದು. ಸ್ನೇಹಿತರೆ, ಇದು ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಈ ಒಂದು ದಿನದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರವೀಂದ್ರ ತೋಟಿಗೇರ್, ಹಿರಿಯ ನ್ಯಾಯವಾದಿಗಳು, ಗಡಿ ತಜ್ಞ ಹಾಗೂ ಸಾಹಿತಿಗಳು, ಬೆಳಗಾವಿಯಿಂದ. ಸರ್, ಈಗ ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಆನ್ಲೈನ್ನಲ್ಲಿ ನಾವು ಶಾಪಿಂಗ್ ಮಾಡ್ತೇವೆ. ಶಾಪಿಂಗ್ ಮಾಡಿದ ತಕ್ಷಣ ಆ ಪ್ರಾಡಕ್ಟ್ ನಮ್ಮ ಮನೆಯಲ್ಲಿ ಬಂದರೆ ಆ ಪ್ರಾಡಕ್ಟು ಆ್ಯಂಡ್ ಆ ಫೋಟೋ ಏನು ಅದನ್ನು ಮಾಡಿರ್ತಾರೆ ಅಥವಾ ಅದನ್ನು ಪ್ರೆಸೆಂಟ್ ಮಾಡಿರ್ತಾರೆ ಆನ್ಲೈನ್ನಲ್ಲಿ, ಅದು ಮ್ಯಾಚ್ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ರಿಪ್ಲೇಸ್ ಮಾಡಬಹುದಾ? ಇದು ಒಂದು ಪ್ರಶ್ನೆ. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದರೆ, ಒಂದು ಬಂದಿರುವ ಪ್ರಾಡಕ್ಟು ಆ್ಯಂಡ್ ನಾವು ಆರ್ಡರ್ ಮಾಡಿದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಇದು ಬಹಳಷ್ಟು ಜನರು ಅನುಭವಿಸಿದ್ದಾರೆ ಆನ್ಲೈನ್ನಲ್ಲಿ. ಅಂಥ ಸಂದರ್ಭದಲ್ಲಿ ಗ್ರಾಹಕರು ಏನು ಮಾಡ್ಬೋದು? ಅದು ಇ ಕಾಮರ್ಸ್ ಸಂಬಂಧಪಡುವಂಥ ತಾವು ಪ್ರಕರಣಗಳನ್ನ ಹೇಳ್ತಾ ಇದ್ದೀರಿ. ಈ ಪ್ರಕರಣಕ್ಕೆ ಸಂಬಂಧಪಡುವಂಥ ಪ್ರಕರಣಗಳಿರುವಾಗ ಎಷ್ಟೋ ಸಂದರ್ಭದೊಳಗೆ ನಾವು ವಸ್ತುಗಳನ್ನು ಆರ್ಡರ್ ಮಾಡಿರ್ತೀವಿ, ನಮ್ಮ ಮನೆಗೆ ಬಂದು ಮುಟ್ಟಿರ್ತದೆ, ತಲುಪಿರ್ತದೆ, ಆದರೆ ನಮಗೆ ಬೇಕಾಗಿರುವಂಥ ವಸ್ತು ಇರೋಂಗಿಲ್ಲ. ಅಂಥ ಸಂದರ್ಭದೊಳಗೆ ಎಷ್ಟೋ ಮಂದಿ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿ ಮತ್ತು ಬೇರೆ ಪ್ರಾಡಕ್ಟನ್ನು ತೆಗೆದುಕೊಳ್ತಾ ಇರ್ತಾರೆ. ಇನ್ನು ಆ ವಸ್ತುವನ್ನು ನಾವು ತೆಗೆದುಕೊಳ್ಳಂಗಿಲ್ಲ ಅನ್ನುವಂಥ ಏನಾರು ವಿಚಾರ ಬಂದರೆ ಗ್ರಾಹಕ ನ್ಯಾಯಾಲಯದಲ್ಲಿ ಬಂದು ಕಂಪ್ಲೇಂಟನ್ನು ಲಾಜ್ ಮಾಡ್ಬೋದು, ಕಂಪ್ಲೇಂಟನ್ನು ದಾಖಲಿಸ್ಬೋದು. ಹಾಗೆ ಈಗ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್, ಅದರದ್ದೊಂದು ಬೆಲೆ ಇರ್ತದೆ. ಆ ಬೆಲೆಗೆ ಆ ಸಿಲಿಂಡರ್ನ ಕೊಡಬೇಕು. ಅದ್ರ ಡೆಲಿವರಿ ಬಾಯ್ ಏನು ಮಾಡ್ತಾನೆ, ನನಗೆ ಒಂದು 50 ರೂಪಾಯಿ ಕೊಡು, ಡೆಲಿವರಿ ಮಾಡಿದ್ದಕ್ಕೆ ನನಗೊಂದು 50 ರೂಪಾಯಿ ಕೊಡು ಅಂತ ಹೇಳ್ತಾ ಇರ್ತಾನೆ. 20 ರೂಪಾಯಿ 50 ರೂಪಾಯಿ ಅದು ಕೊಡಲಿಕ್ಕೆ ಅಲ್ಲಿ ಅವಕಾಶ ಇರೋಂಗಿಲ್ಲ. ಕಾನೂನಲ್ಲಿ ಮಾತ್ರ ಅವಕಾಶ ಇಲ್ಲ. ಆದರೆ ಕಾನೂನಲ್ಲಿ ಏನಿದೆ ಅಂತಂದರೆ 3 ಕಿಲೋಮೀಟ್ರ್ ವ್ಯಾಪ್ತಿಗೆ ಒಂದು 5 ರೂಪಾಯಿ ತೊಗೊಳ್ಬೇಕು. ಅಂದರೆ 3 ಕಿಲೋಮೀಟ್ರ್ ವ್ಯಾಪ್ತಿ ಒಳಗೆ ಮಾತ್ರ 0 ಪೇಮೆಂಟ್, ಯಾವುದೇ ದುಡ್ಡು ತೊಗೊಳ್ಳೋದೇ ಒಂದು ಸಪ್ಲೈ ಮಾಡಬೇಕು ಗ್ಯಾಸ್ ಸಿಲಿಂಡರ್ನ. ಆದರೆ 1 ಕಿಲೋಮೀಟ್ರ್ ಹೆಚ್ಚಿಗೆ ಆದರೆ 5 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಬೇಕಂತಿದೆ. ಅಷ್ಟು ಬಿಟ್ಟರೆ ಈ ಡೆಲಿವರಿ ಬಾಯ್ ಏನು 20 ರೂಪಾಯಿ 50 ರೂಪಾಯಿ ಕೇಳ್ತಾರಲ್ಲ, ಅದನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ, ಕೊಡಬಾರ್ದು. ಹಾಗೆಯೇ ಈ ಗ್ಯಾರಂಟೀಡ್ ಪ್ರಾಡಕ್ಟು, ಈ ಗ್ಯಾರಂಟಿ ಅಂತ ಬರ್ತದೆ ಅಥವಾ ವಾರಂಟಿ ಅಂತ ಬರ್ತದೆ. ಹೌದು. ಈ ಗ್ಯಾರಂಟಿ ಒಳಗೆ ಮೌಖಿಕವಾಗಿ ವರ್ಬಲ್ ಆಗಿರ್ತದೆ ಅದು. ಆದರೆ ವಾರಂಟಿಯಲ್ಲಿ ಹಾಗಲ್ಲ. ವಾರಂಟಿ ಕಾರ್ಡ್ ಕೊಡ್ತಾರೆ, ಪ್ರಿಂಟೆಡ್ ಕಾರ್ಡ್ ಕೊಡ್ತಾರೆ. ಆವಾಗ ನೀವು ಅದನ್ನು ಅಂದರೆ ಕಾರ್ಡ್ನಲ್ಲಿ ಬರೆದಿರ್ತದೆ, ಇಷ್ಟು ದಿನ ಒಳಗೆ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು, ಇಷ್ಟು ದಿವಸದಲ್ಲಿ ದಾಟಿದರೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಬರಲ್ಲ, ಅಥವಾ ಈ ಪ್ರಾಡಕ್ಟನ್ನು ಹೀಗೆ ಉಪಯೋಗ ಮಾಡ್ಕೊಳ್ಬೇಕು, ಅಥವಾ ಏನಾದರೂ ಡ್ಯಾಮೇಜ್ ಆದರೆ ವಿ ಆರ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ ಬರೆದಿರ್ತಾರೆ, ಅಥವಾ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೇವೆ ಅಂತ ಬರೆದಿರ್ತಾರೆ, ಅಥವಾ ಏನಾದರೂ ಡ್ಯಾಮೇಜ್ ಆದರೆ ನಾವು ರಿಪೇರ್ ಮಾಡಿಕೊಡ್ತೇವೆ ಅಂತ ಬರೆದಿರ್ತಾರೆ. ಆದರೆ ಕೆಲವೊಂದು ಸಂದರ್ಭ ಒಳಗೆ ಈಗ ಫಾರ್ ಎಕ್ಸಾಂಪಲ್ ಅಂತಂದರೆ ಈ ಕಾರ್ ತೊಗೊಳ್ಳಿ, ಕಾರ್ ನ್ಯೂ ಬ್ರ್ಯಾಂಡ್ ಕಾರ್ ಕೊಡೋಂಗಿಲ್ಲ ಅವರು. ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದ್ರೂ ನ್ಯೂ ಬ್ರ್ಯಾಂಡ್ ಕಾರ್ ಕೊಡೋಂಗಿಲ್ಲ. ಅದೇನು ಡಿಫೆಕ್ಟ್ ಇದೆಯೋ ಅದನ್ನು ಸರಿಪಡಿಸಿಕೊಡ್ತಾರೆ ಹೊರತು ಅದನ್ನು ನ್ಯೂ ಬ್ರ್ಯಾಂಡ್ ಕಾರ್ ಕೊಡಲ್ಲ. ಹಾಗೆ ಎಲ್ಲ ವಸ್ತುಗಳು ಸಂಬಂಧಪಡುವಂಗೂ ಕೂಡ ಅವರು ಏನು ನ್ಯೂನತೆ ಇರ್ತದೆ ಅದನ್ನು ಸರಿ ಮಾಡಿ ಕೊಡ್ತಾರೆ ಅಷ್ಟೇ. ಆದರೆ ಅದನ್ನು ಹೊಸದಾಗಿ ಕೊಡೋಂಗಿಲ್ಲ. ಅಂದರೆ ಇದನ್ನು ರಿಪ್ಲೇಸ್ ಮಾಡಿ ಹೊಸ ಪ್ರಾಡಕ್ಟನ್ನು ಕೊಡಲ್ಲ. ಅಂಥ ಒಂದು ಸಂದರ್ಭ ಇರ್ತದೆ.
ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ ಮಾತನಾಡೋಣ. ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್, ಫಾಲ್ಸ್ ಕ್ಲೇಮ್ಸನ್ನು ಏನು ತೋರಿಸ್ತಾರೆ, ಇದನ್ನು ಸೇವಿಸಿ ನಿಮ್ಮ ತೂಕ ಜಾಸ್ತಿ ಆಗುತ್ತೆ, ಇದನ್ನು ಸೇವಿಸಿ ತೂಕ ಕಮ್ಮಿ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಗ್ರಾಹಕ ಏನು ಮಾಡಬೇಕು? ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ ಇದು ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ಸ್ನೇಹಿತರೆ, ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ, ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಕುರಿತು ಡಾಕ್ಟರ್ ರವೀಂದ್ರ ತೋಟಿಗೇರ್ ಸರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬ್ರೇಕ್ನ ಮುಂಚೆ ಡಾಕ್ಟರ್ ಸರ್ ನಾನು ಕೇಳಿದೆ, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಅಂದರೆ ಫಾಲ್ಸ್ ಕ್ಲೇಮ್ಸನ್ನು ಕೊಡುವಂತಹ ಪ್ರಾಡಕ್ಟ್ಸ್ಗಳು. ಆ ಪ್ರಾಡಕ್ಟ್ಸ್ಗಳು ಫಾಲ್ಸ್ ಕ್ಲೇಮ್ ಕೊಡ್ತಾರೆ, ಆ ಸಂದರ್ಭದಲ್ಲಿ ಗ್ರಾಹಕ ಏನು ಮಾಡಬೇಕು? ಎಷ್ಟೋ ಸಂದರ್ಭದೊಳಗೆ ನಾವು ಕಾರ್ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇರ್ತೀವಿ, ಅವಾಗ ಏನೇನೋ ಹೇಳ್ತಾರೆ, ಇವನ್ನೆಲ್ಲ ಕೊಡ್ತೇವೆ ಅಂಥೇಳಿ, ಏನೇನೋ ಒಂದಿಷ್ಟು ಅಂದರೆ ಪ್ರಾಡಕ್ಟ್ಗಳನ್ನು ಇದನ್ನು ಕೊಡ್ಲಿಕ್ಕೆ ಬರ್ತದೆ, ಅದನ್ನು ಕೊಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಎಲ್ಲವನ್ನೂ ಹೇಳ್ತಾ ಇರ್ತಾರೆ. ಆದರೆ ಕೊನೆಯಲ್ಲಿ ಇದು ಬರಲ್ಲ, ಅದು ಬರಲ್ಲ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ಬೇಕು? ಗ್ರಾಹಕನಾದವನು ಅದನ್ನೆಲ್ಲವನ್ನು ಅದನ್ನು ಬರ್ಸ್ಕೊಳ್ಬೇಕು, ಒಂದು ಸೀಲ್ ಸಿಕ್ಕ ಹಾಕಿ ಇಟ್ಕೊಳ್ಬೇಕು. ಅವಾಗ ಅವನಿಗೆ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಅಂದ್ರೆ ಬರೀ ಬಾಯಿ ಮಾತಲೇ ಹೇಳ್ತಾ ಇರ್ತಾನಲ್ಲ, ಅದನ್ನು ಇವರು ಒಪ್ಕೊಳ್ಬೇಕನ್ನುವಂಥದ್ದು ಏನಿಲ್ಲ. ಅದಕ್ಕೆ ಅದನ್ನೆಲ್ಲ ಅವ್ರ ಕಡೆಯಿಂದ ಬರ್ಸ್ಕೊಂಡು ಆಮೇಲೆ ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ವಿಷಯ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ, ವಿಶ್ವ ಗ್ರಾಹಕ ಹಕ್ಕುಗಳ ದಿನ. ಕಾರ್ಯಕ್ರಮದ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಸರ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಗ್ರಾಹಕರಿಗೆ ಸಂಬಂಧಪಡುವಂಗೆ ಅವನ ಪ್ರಾಣಕ್ಕೆ ಚ್ಯುತಿ ಬರುವಂಥ ಒಂದು ವಿಚಾರ ಇರ್ಬೋದು, ಅಥವಾ ಆಸ್ತಿಗಳಿಗೆ ಹಾನಿ ಉಂಟು ಮಾಡುವಂಥ ಒಂದು ಸಂದರ್ಭ ಬರ್ಬೋದು, ಅಥವಾ ಸರಕಿನ ಗುಣಮಟ್ಟ ಸರಿ ಇರಂಗಿಲ್ಲ ಅನ್ನುವಂಥ ಸಂದರ್ಭ ಇರ್ಬೋದು, ಅಥವಾ ಪರಿಮಾಣ ಅಂದರೆ ಕ್ವಾಲಿಟಿ ಕ್ವಾಂಟಿಟಿ, ಅಥವಾ ಶಕ್ತಿ, ಪರಿಶುದ್ಧತೆ, ದರ್ಜೆ, ಬೆಲೆ ಇವೆಲ್ಲವೂ ಕೂಡ ಅನುಚಿತವಾಗಿ ಅಂದರೆ ಅನ್ಟ್ರೇಡ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅನುಚಿತವಾಗಿ ವಾಣಿಜ್ಯ ಪದ್ಧತಿಯನ್ನು ಒಂದು ಮಾಡ್ತಾ ಇರ್ತಾರೆ, ಅಥವಾ ಈ ಒಂದು ಗ್ರಾಹಕನ ಹಿತಾಸಕ್ತಿ ವಿರೋಧದಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅಥವಾ ಆಶ್ವಾಸನೆಯನ್ನು ಕೊಡೋದು ಅಥವಾ ಅದರ ವಿರುದ್ಧ ನಡೆದುಕೊಳ್ಳೋದು, ಹಾಗೆ ನಿರ್ಲಕ್ಷ್ಯ ಮಾಡುವುದು ಅಥವಾ ಶೋಷಣೆಯನ್ನು ಮಾಡೋದು, ಅದಕ್ಕೆ ಪರಿಹಾರನೇ ಕೊಡುವುದಿಲ್ಲ. ಅಥವಾ ಇವೆಲ್ಲದಕ್ಕೂ ಸಂಬಂಧಪಡುವಾಗಿ ಹೇಳಬೇಕಂತಂದರೆ, ಎಲ್ಲೇ ಒಂದು ಕಡೆ ಗ್ರಾಹಕನೂ ಕೂಡ ಶೋಷಣೆಗೆ ಒಳಗಾಗ್ತಾ ಇದ್ದಾನೆ. ಆ ಶೋಷಣೆ ವಿರುದ್ಧ ಹೋರಾಟ ಮಾಡುವಂಥ ಹಕ್ಕುಗಳಿವೆ. ಆ ಹಕ್ಕುಗಳನ್ನು ನಾವು ಸರಿಯಾಗಿ ಬಳಸಿಕೊಂಡು ಅದನ್ನು ಅಂದರೆ ತಿಳುವಳಿಕೆ ಭಾಳ ಮಹತ್ವದ್ದು. ಗ್ರಾಹಕ ಸಂರಕ್ಷಣೆ ಕಾಯ್ದೆಯ ತಿಳುವಳಿಕೆ, ಕೆಲವು ಮಾಹಿತಿಗಳನ್ನಾದರೂ ನಾವು ಪಡೆದುಕೊಂಡು ಅದರ ಬಗ್ಗೆ ವಿಚಾರ ನಮ್ಮಲ್ಲಿದ್ದರೆ, ತಿಳುವಳಿಕೆ ನಮ್ಮಲ್ಲಿದ್ದರೆ ಅದರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಅನ್ಟ್ರೇಡ್ ಪ್ರಾಕ್ಟೀಸ್ ವಿರುದ್ಧ ದನಿ ಎತ್ತಬೇಕಾದ್ರೆ ಯಾರು ಎತ್ತಬೇಕು? ಗ್ರಾಹಕನಾಗಿ ನಾನೇ ಎತ್ತಬೇಕಲ್ಲ. ಅದಕ್ಕೆ ನನಗೂ ಒಂದು ಕೂಗಿದೆ ಅನ್ನುವಂಥ ವಿಚಾರ ನನಗೆ ಗೊತ್ತಿರಬೇಕಷ್ಟೇ. ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ತಮಗೂ ಕೂಡ ಧನ್ಯವಾದ, ನಮಸ್ಕಾರಗಳು. ಸ್ನೇಹಿತರೆ, ಇದಾಗಿತ್ತು ವಿಶೇಷ ನಮಗಾಗಿ ಕಾನೂನು ಕಾರ್ಯಕ್ರಮ. ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ, ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಹಿರಿಯ ನ್ಯಾಯವಾದಿಗಳು, ಗಡಿ ತಜ್ಞ ಹಾಗೂ ಸಾಹಿತಿಗಳು, ಬೆಳಗಾವಿಯ ಡಾಕ್ಟರ್ ರವೀಂದ್ರ ತೋಟಿಗೇರ್ ಅವರು. ಅವರೊಂದಿಗೆ ಮಂಜುನಾಥ್ ಪೈ. ನಾನು ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.